ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ತಂದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಯರನ್ನ ತಲುಪೋಕ್ಕೆ ಇನ್ನು 55 ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ. ಇನ್ನು 55 ಕಿಲೋಮೀಟ್ರ್ ಆಯಿತು ಅಂದರೆ ರಾಯರನ್ನ ತಲುಪ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಯಾವುದೇ ಒಂದು ಮೆಡಿಷನ್ನು, ಒಂದು ಯಾವ ಟ್ಯಾಬ್ಲೆಟ್ ಇಟ್ಕೊಳ್ದೇ ನನ್ನ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದಿಟ್ಟೆ ನೋಡಿ. ಅವತ್ತೇ ನನ್ನ ಹಿಂದ್ಗಡೆನೇ ರಾಯರಿದ್ದರು. ಅವತ್ತಿಂದ ನಾನು ಇಲ್ಲಿವರೆಗೂ ನನ್ನ ಕ್ಷೇಮವಾಗಿ ರಾಯರು ಕರ್ಕೊಂಬಂದಿದ್ದಾರೆ. ಆಮೇಲೆ ನೀವೇನು ನನಗೆ ಪ್ರತಿಯೊಂದು ಪ್ರೋತ್ಸಾಹ ಮಾಡಿದ್ದಾರೆ ನೋಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ, ಅದು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಮೆಸೇಜ್ ಮಾಡಿದಾಗೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ. ರಾಯರಿದ್ದಾರೆ ಅಂತ ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾನು ಮಂತ್ರಾಲಯದಲ್ಲಿ ನಿಮಗೊಂದು ಮಾತು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಮಾತು ಏನು ಗೊತ್ತಾ? ರೈತರಿಗೋಸ್ಕರ ಸ್ನೇಹಿತರೆ. ಆರ್ಚ್ ಇದೆ ನೋಡಿ, ಆ ಆರ್ಚಿಂದ ರಾಯರನ್ನು ತಲುಪ್ತೀವಲ್ಲ, ಅಲ್ಲಿ ಮೆಟ್ಲಿದೆ ನೋಡಿ, ಅಲ್ಲಿವರೆಗೂ ಉರುಳು ಸೇವೆ ಮಾಡ್ತಾಯಿದ್ದೀನಿ. ಅದು ರೈತರಿಗೋಸ್ಕರ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಒಬ್ಬ ರೈತನ ಮಗ ಆಗಿ ಹೇಳ್ತಾ ಇದ್ದೀನಿ. ಈ ಸಲ ಮಳೆ ಕೊಟ್ಟು ಬೆಳೆ ಹಾನಿ ಆಗೋದು ಬೇಡ ತಂದೆ, ಮಳೆನೂ ಕೊಡು ಬೆಳೆನೂ ಕೊಡು ಅಂತ ಹೇಳ್ಬಿಟ್ಟು ರಾಯರಿಗೆ ಒಪ್ಪಿಸ್ಬಿಟ್ಟು ಬರ್ತಾಯಿದ್ದೀನಿ. ರಾಯರಿಗೆ ಹೇಳಿ, ಯಾಕಂದರೆ ಇದಕ್ಕಿಂತ ಒಂದು 2 ದಿನ ಮುಂಚೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ನನ್ನ ಕಾಲಲ್ಲಿ ಅಷ್ಟೊಂದು ಗುಳ್ಳೆ ಆಗಿದೆ ಅಂತ ಹೇಳಿದಾಗ ರಾಯರಿಗೆ ತಲುಪಿದೆ. ಯಾಕಂದರೆ ನೆಕ್ಸ್ಟ್ ಡೇನೇ ಬೇರೆ ಯಾರೋ ಅವ್ರು ಗೊತ್ತಿಲ್ಲ, ಸ್ವಾಮಿ ನಿಮ್ಮ ಕಾಲು ಕೊಡಿ ಅಂದಾಗ ನನಗೆ ಒಂಥರ ಶಾಕ್ ಆಯಿತು. ಯಾಕೆ ಸ್ವಾಮಿ ಅಂತ ಕೇಳಿದಾಗ, ಕೊಡಿ ಸ್ವಾಮಿ ಅಂತಂದು ಐಸ್ ಕ್ಯೂಬ್ ತೊಗೊಂಬಂದು ನನ್ನ ಕಾಲಿಗೆ ಒತ್ತಾ ಇದ್ದಾರೆ. ಪಾಪ ಅವ್ರು ದೊಡ್ಡವರು, ಬೇಡ ಅಂತ ಹೇಳಿದ್ರು, ಸ್ವಾಮಿ ನಿಮಗೆ ಮಾಡಿದರೆ ನಾನು ರಾಯರಿಗೆ ಮಾಡ್ದಂಗೆ ಆಗುತ್ತೆ, ದಯವಿಟ್ಟು ನನಗೆ ಇದೊಂದು ಅವಕಾಶ ಕೊಡಿ ಅಂತ ಕೇಳಿದರು. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ರಾಯರ ಭಕ್ತರು ಮೂಲೆಯಲ್ಲಿ ಇದ್ದಾರಲ್ವ, ರಾಯರು ಅವ್ರ ಪವಾಡಗಳು ತಿಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ, ಲಕ್ಷ ಕೋಟ್ಯಾಂತರ ಜನ ಇದ್ದಾರೆ. ದಯವಿಟ್ಟು ಯಾರಿಗೆ ಅವರು ತಿಳ್ಕೊಂಡಿಲ್ಲ ಅವ್ರಿಗೂ ಇದನ್ನು ತಿಳಿಸಿ. ರಾಯರು ಇದ್ದಾರೆ, ಅವರೇ ದೇವರು. ರಾಯರು ದೇವ್ರ ಹತ್ರ ಜಪಕ್ಕೋಸ್ಕರ ಕೂತ್ಕೊಂಡಿದ್ದಾರೆ. ಆ ಎದಕ್ಕೋಸ್ಕರ ಕೂತ್ಕೊಂಡಿದ್ದಾರೆ ಅಂದರೆ, ರಾಯರು ನನ್ನ ಭಕ್ತರು ಚೆನ್ನಾಗಿರಲಿ, ನನ್ನ ಭಕ್ತರು ಅವರು 4 ವರ್ಷ ಉಪವಾಸ, ಒಂದು ಹೊತ್ತು ಊಟ ಮಾಡ್ಕೊಂಡು 4 ವರ್ಷ ಉಪವಾಸ ಆಗಿದ್ದಾರಲ್ಲ, ನನ್ನನ್ನು ನಂಬ್ಕೊಂಡು ಬಂದಂಥ ಭಕ್ತರು ಯಾವುದೇ ಕಾರಣಕ್ಕೂ ಉಪವಾಸ ಹೋಗಬಾರ್ದು, ಅವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಲಿ ಅಂತಂದು ಇವತ್ತಿಗೂ ಮಂತ್ರಾಲಯದಲ್ಲಿ ಅನ್ನದಾನ, ಪ್ರಸಾದ, ನೀವೇನು ಮೊಸರನ್ನ ಎಲ್ಲ ಪ್ರತಿಯೊಂದು ಪ್ರಸಾದ ಇದೆ. ಹೊಟ್ಟೆ ತುಂಬ ಹಾಕ್ಸ್ಕೊಂಬರ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಕೊಂಬರ್ಬೋದು. ಅದಕ್ಕೋಸ್ಕರ ಅವರು ಕಷ್ಟನ ನನ್ನಲ್ಲೇ ಮುಕ್ತಿ ಆಗಲಿ ಅಂದ್ಕೊಂಡು ದೇವ್ರ ಹತ್ರ ಇವತ್ತಿಗೂ ಅವರು ಜಪಕ್ಕೆ ಕೂತ್ಕೊಂಡಿದ್ದಾರೆ. ಅಂದರೆ ಅದು ನಮಗೋಸ್ಕರ ಕೂತ್ಕೊಂಡಿದ್ದಾರೆ, ನನ್ನ ಜನಗಳು ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಜಪಕ್ಕೆ ಕೂತ್ಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಕಮೆಂಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ರಾಯರಿದ್ದಾರೆ ಅಂತ ನೀವೇನು ನನಗೆ ಕಮೆಂಟ್ ಮಾಡ್ತಾ ಇರ್ತೀರ, ಅದು ರಾಯರಿಗೆ ತಲುಪುತ್ತೆ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವು ಕಮೆಂಟ್ ಮಾಡಿದಾಗ ನನಗೆ ಒಂಥರ ಖುಷಿಯಾಗುತ್ತೆ. ನೀವು ಏನು ಮೆಸೇಜ್ ಮಾಡ್ತಾ ಇರ್ತೀರ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ, ಅದು ರಾಯರಿಗೆ ತಲುಪುತ್ತೆ ಸ್ನೇಹಿತರೆ. ಖಂಡಿತ ಹೇಳ್ತಾ ಇದ್ದೀನಿ, ನೀವೇನು ಪ್ರತಿಯೊಂದು ಮೆಸೇಜು ರಾಯರಿಗೆ ತಲುಪುತ್ತೆ. ಈ ಸಲ ರೈತರಿಗೆ ಮಳೆನೂ ಕೊಡು ಬೆಳೆನೂ ಕೊಡು ತಂದೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ನಾನು ಬರ್ತಾಯಿದ್ದೀನಿ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆರ್ಚ್ ಹತ್ರ ಬಂದು ಉರುಳು ಸೇವೆ ಮಾಡ್ಕೊಂಡ್ಬಂದು ನೆಕ್ಸ್ಟು ಏನಿದೆ ಅಲ್ಲೆಲ್ಲ ಕೇಳಿಕೊಂಡು ರಾಯರನ್ನ ಮೀಟ್ ಮಾಡಿಕೊಂಡು ರಾಯರ ಹತ್ರ ಕೇಳಿಕೊಂಡು, ಇದು ರೈತರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ತಂದೆ, ದಯವಿಟ್ಟು ಮಳೆ ಕೊಟ್ಟು ಬೆಳೆ ಹಾನಿ ಆಗೋದು ಬೇಡ, ಮಳೆನೂ ಕೊಡು ಬೆಳೆನೂ ಕೊಡು ಅಂತ ರಾಯರ ಹತ್ರ ನಾನು ಕೇಳಿಕೊಂಡು ಬರ್ತೀನಿ ಸ್ನೇಹಿತರೆ. ಅಲ್ಲಿ ಬಿಟ್ಟಿರೋದು ಗುರುವಾರನೇ 21ನೇ ತಾರೀಕು, ಇಲ್ಲಿ ರಾಯರ ಹತ್ರ ತಲುಪಿದ್ದು ಗುರುವಾರನೇ ಆಗ್ತಾಯಿದೆ. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅಷ್ಟೇ ಸ್ನೇಹಿತರೆ, ಏನೂ ಇಲ್ಲ. ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ, ರಾಯರನ್ನ ನಂಬಿ ನಡೆದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದ್ದಾರೆ ರಾಯರು. ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅವರು ದೇವ್ರ ಹತ್ರನೇ ಜಪಕ್ಕೆ ಕೂತ್ಕೊಂಡಿದ್ದಾರೆ. ನಾವು ಇವ್ರ ಹತ್ರ ಕೇಳಿದರೆ ಅವರು ನಮ್ಗೆ ಖಂಡಿತ ಈಡೇರಿಸ್ತಾರೆ. ಎಲ್ಲ ನಮಗೆ ರಾಯರೇ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ರಾಯರಿದ್ದಾರೆ, ಪರಿಮಳಾಚಾರ, ಏನಾದರೂ ಮಾಡಿ ನೀವು ಆ ಥರ ಕರೆದ್ರೆ ನನಗೂ ಖುಷಿಯಾಗುತ್ತೆ, ರಾಯರಿಗೂ ಖುಷಿಯಾಗುತ್ತೆ. ಮತ್ತು ನಿಮ್ಮ ಆಶೀರ್ವಾದ ನನಗಿರಲಿ. ಉರುಳು ಸೇವೆ ಮಾಡ್ತಾಯಿದ್ದೀನಲ್ವ, ಅದು ನಿಮ್ಮ ಆಶೀರ್ವಾದ ನನಗೆ ಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ, ನನಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ನೀವೇ ಕಾಪಾಡಿಯಪ್ಪ.